ನೆಕ್ಸ್ಟ್ ಒಂದು ನಿಮಿಷದಲ್ಲಿ ನಿಮಗೆ 2027 ODI ವರ್ಲ್ಡ್ ಕಪ್ ದ ನ್ಯೂ ಫಾರ್ಮ್ಯಾಟ್ ಏನಿದೆ ಅಂತ ನಾನ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಪೂರ್ತಿ ಎಂಡ್ ತನಕ ನೋಡಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಟೋಟಲ್ 14 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಲಿದ್ದಾರೆ ODI ವರ್ಲ್ಡ್ ಕಪ್ ಗಾಗಿ. ಬಟ್ ಅದರಲ್ಲಿ ಲೋವೆಸ್ಟ್ ರ್ಯಾಂಕಿಂಗ್ ಟೀಮ್ಸ್ ಇರುತ್ತಲ್ವಾ, ಲೈಕ್ ರ್ಯಾಂಕ್ ನಂಬರ್ 12, 13, 14 ಇವ್ರ ಮಧ್ಯೆ ಒಂದು ಸೂಪರ್ ಸೀರೀಸ್ ನಡೆಯುತ್ತೆ ಸ್ನೇಹಿತರೆ. ಇದರಲ್ಲಿ ಯಾರು ಟಾಪ್ 1 ಆಗಿ ಕ್ವಾಲಿಫೈ ಆಗ್ತಾರೋ ಅವರು ನೆಕ್ಸ್ಟ್ ಗ್ರೂಪ್ ಸ್ಟೇಜಸ್ ಗೆ ಕ್ವಾಲಿಫೈ ಆಗಲಿದ್ದಾರೆ. ಟಾಪ್ 12 ಟೀಮ್ಸ್ ಕ್ವಾಲಿಫೈ ಆಗ್ತಾರೆ ಗ್ರೂಪ್ ಸ್ಟೇಜಸ್ ಗೆ. ಇದು ಫಸ್ಟ್ ಸ್ಟೆಪ್, ಓಕೆನಾ. ನಂಬರ್ 2 ಏನಂದ್ರೆ ಈ ಟಾಪ್ 12 ಟೀಮ್ಸ್ ಮಧ್ಯೆ 2 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಅಂದ್ರೆ 6+6 2 ಗ್ರೂಪ್ಸ್ ಆಯ್ತಲ್ವಾ. ಅದರಲ್ಲಿ ಟೋಟಲ್ 2 ಗ್ರೂಪ್ಸ್ ಅಲ್ಲಿ ಈಗ ಒಂದು ಗ್ರೂಪ್ ಅಲ್ಲಿ ಒಂದು ಟೀಮು ಮಿಕ್ಕಿದ 5 ಟೀಮ್ಸ್ ಜೊತೆಗೆ ರೌಂಡ್ ರಾಬಿನ್ ತರ ಮ್ಯಾಚಸ್ ಆಡ್ತಾರೆ. ಸೇಮ್ ಅಪ್ಲೈಸ್ ಟು ಅನದರ್ ಗ್ರೂಪ್. ಸೊ ಟಾಪ್ 3 ಟೀಮ್ಸ್ ಫ್ರಮ್ ಈಚ್ ಗ್ರೂಪ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ಸೂಪರ್ ಸ್ಟೇಜಸ್ ಅಂತ ಹೇಳ್ತಾರೆ, ಓಕೆನಾ. ಇಲ್ಲಿ ನೀವು ನೋಡೋದಾದ್ರೆ 3+3 ಟಾಪ್ 6 ಟೀಮ್ಸ್ ಕ್ವಾಲಿಫೈ ಆಗ್ತಾರೆ ನೆಕ್ಸ್ಟ್. ಸೊ ಸ್ನೇಹಿತರೆ, ನೀವು ಇಲ್ಲಿ ಯೋಚನೆ ಮಾಡಬಹುದು 3+3 6 ಟೀಮ್ಸ್ ಆಗಿದಲ್ವಾ, ಸೂಪರ್ 7 ಅಂದ್ರೆ ಏನು ಅಂತ. ಅದೇನಂದ್ರೆ ಸ್ನೇಹಿತರೆ, 7th ಟೀಮ್ ಅಂದ್ರೆ ಟಾಪ್ 4th ಟೀಮ್ ಹೆಂಗ್ ಡಿಸೈಡ್ ಆಗುತ್ತೆ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಬೆಸ್ಟ್ ರನ್ ರೇಟ್ ಅಂಡ್ ಪಾಯಿಂಟ್ಸ್ ಅಂತ, ಓಕೆನಾ. ಸೊ ಅವರು ಟಾಪ್ 4th ಟೀಮ್ ಆಗಿ ಸೆಲೆಕ್ಟ್ ಆಗ್ತಾರೆ. ಅಂಡ್ ಫೈನಲಿ ನೀವು ನೋಡೋದಾದ್ರೆ ಸ್ನೇಹಿತರೆ, ಸೂಪರ್ 7 ಸೀರೀಸ್ ಅಲ್ಲಿ ಇವರು ಬೇಸಿಕ್ಲಿ ಸೇಮ್ ಆಸ್ ರೌಂಡ್ ರಾಬಿನ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಮ್ಯಾಚಸ್ ಆಡ್ತಾರೆ. ಟಾಪ್ 4 ಟೀಮ್ಸ್ ಸೆಮಿಫೈನಲ್ಸ್ ಆಡಲಿದ್ದಾರೆ ಅಂಡ್ ಫೈನಲಿ ಫೈನಲ್ಸ್ ಆಡಲಿದ್ದಾರೆ. ಇದೇ ಸ್ನೇಹಿತರೆ ನ್ಯೂ ODI ವರ್ಲ್ಡ್ ಕಪ್ ನ ಹೊಸ ಫಾರ್ಮ್ಯಾಟ್. ನಿಮಗೆ ಈ ಫಾರ್ಮ್ಯಾಟ್ ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ ಅಂಡ್ ಮೇನ್ ಆಗಿ ಫಾಲೋ ಮಾಡೋದನ್ನ ಮರಿಬೇಡಿ.